ಜಿಲ್ಲೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಆರಂಭವಾಗಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ 10 ಹಾಸಿಗೆಗಳ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಐಸಿಯು ಮಾದರಿಯಲ್ಲಿ ಸ್ಟ್ರೋಕ್ ವಾರ್ಡ್ ಚಿಕಿತ್ಸೆ, 2 ನರ್ಸ್ ಮತ್ತು ಪ್ರತ್ಯೇಕ ವೈದ್ಯರ ನೇಮಕವನ್ನ ಮಾಡಲಾಗಿದೆ. 40 ರಿಂದ 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಅಲ್ಲಿ ದಾಖಲಾಗಿದೆ. ಜಿಲ್ಲೆಯಲ್ಲಿ ಜನರಿಗೆ ಬಿಸಿಲಿನ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಕ್ಷಣಕ್ಕೂ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ವಿಶೇಷವಾದಂತಹ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನು ಕೂಡ ಆರಂಭ ಮಾಡಿದ್ದಾರೆ. ಆ ವಾರ್ಡ್ ಅನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸುಮಾರು 10 ಹಾಸಿಗೆಗಳ ವ್ಯವಸ್ಥೆಯಿಂದ ಈ ವಾರ್ಡ್ ಐಸಿಯು ಮಾದರಿಯಲ್ಲಿ ಸಜ್ಜುಗೊಳ್ಳಲಾಗಿದೆ. ಇಲ್ಲಿ ಹೀಟ್ ಸ್ಟ್ರೋಕ್ ಪ್ರಕರಣಗಳಿಗೆ ತಕ್ಷಣ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಅವರಿಗೆ ವಿಶೇಷವಾಗಿರುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಳೆದ ಒಂದು 10 ರಿಂದ 15 ದಿವಸದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ನಮ್ಮ ಕೊಪ್ಪಳದಲ್ಲಿ ಈಗ ಬೇಸಿಗೆಯಲ್ಲಿ ಟೆಂಪ್ರೇಚರ್ 40 ರಿಂದ 41 ಡಿಗ್ರಿ ಆಗ್ತಾಯಿದೆ. ಹೋದ ಸಲಕ್ಕಿಂತ ಜಾಸ್ತಿ ಆಗ್ತಾಯಿದೆ. ಹೀಗಾಗಿ ಭಾಳ ಜನಕ್ಕೆ ತೊಂದರೆ ಆಗ್ತಾಯಿದೆ. ಹೊರಗಡೆ ಏನಾಗುತ್ತೆ, ಈ ಸಮಯದಲ್ಲಿ ಅವರಿಗೆ ಹೊರಗಡೆ ಅಡ್ಡಾಡಿದಾಗ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ ಬಿಸಿಲು ಜಾಸ್ತಿಯಾಗಿ ಅವರ ಆರೋಗ್ಯ ಸಮಸ್ಯೆ ಆಗ್ಬೋದು, ಆರೋಗ್ಯದಲ್ಲಿ ಏರ್ಪೇರು ಆಗ್ಬೋದು. ಅಂಥವರಿಗೆ ಇಮಿಡಿಯೇಟಾಗಿ ನಮ್ಮ ಆಸ್ಪತ್ರೆಯಲ್ಲಿ ಬಂದರೆ ಅವರಿಗೆ ಆರೈಕೆ ಮಾಡೋಕ್ಕಂತೇಳಿ ಸಪ್ರೇಟಾಗಿ ವಾರ್ಡ್ ಮಾಡಿದ್ವಿ. ಅದಕ್ಕೆ ಹೀಟ್ ಸ್ಟ್ರೋಕ್ ವಾರ್ಡ್ ಅಂತಲೇ 10 ಬೆಡ್ ಅವ್ರಿಗೆ ಕಾಯ್ದಿರಿಸಿದ್ದೀವಿ. ಸ್ಪೆಷಲಾಗಿ ಈ ಬಿಸಿಲಿನಿಂದ ತೊಂದರೆಗೊಳಗಾಗಿ ಬಂದವರಿಗೆ 10 ಬೆಡ್ ವಾರ್ಡಲ್ಲಿ ಇದು ಐಸಿಯು ಮಾದರಿ ಟೈಪೇ ವಾರ್ಡ್ ಇದು. ಅದರಲ್ಲಿ ವೆಂಟಿಲೇಟರ್ಸ್ ಸಹ ಇದೆ, ಆಮೇಲೆ AC ಇದೆ. ಇಮಿಡಿಯೇಟಾಗಿ ಬಂದರೆ ಅವರಿಗೆ ಅಟೆಂಡ್ ಮಾಡೋಕ್ಕೆ 2 ನರ್ಸ್ಗಳನ್ನು ಅಪಾಯಿಂಟ್ ಮಾಡಿದ್ದೀವಿ. ಒಬ್ಬರು ಸ್ಪೆಷಲಾಗಿ ಅದಕ್ಕೆ